ಜಿಲ್ಲೆಯಲ್ಲಿ ಐತಿಹಾಸಿಕ ಪ್ರಾಮುಖ್ಯತೆ ಹೊಂದಿರುವ ದೇವಾಲಯಗಳು ದೊಡ್ಡ ಸಂಖ್ಯೆಯಲ್ಲಿವೆ. ಅವುಗಳಲ್ಲಿ ಶ್ರೀ ಶಾರದಾಂಬಾ ದೇವಸ್ಥಾನ, ಶ್ರೀ ವಿದ್ಯಾಶಂಕರ ದೇವಸ್ಥಾನ ಹಾಗೂ ಪಾರ್ಶ್ವನಾಥ ಜೈನ ದೇವಸ್ಥಾನಗಳು ಬಹಳ ಮುಖ್ಯವಾದವು. ದೇವಾಲಯದ ಪ್ರವೇಶದ್ವಾರದಲ್ಲಿ ದ್ರಾವಿಡ, ವಿಜಯನಗರ ಮತ್ತು ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದ ಮಿಶ್ರಣವನ್ನು ಹೊಂದಿರುವ ಸುಂದರವಾದ ವಿದ್ಯಾಶಂಕರ ದೇವಾಲಯವನ್ನು ನೋಡಬಹುದು. ಸ್ವತಃ ಶಿವನೇ ಆದಿ ಶಂಕರಾಚಾರ್ಯರಿಗೆ ನೀಡಿದ ಎಂದು ಹೇಳಲಾಗುವ ಸ್ಫಟಿಕದ ಚಂದ್ರಮೌಳೀಶ್ವರ ಲಿಂಗವನ್ನು ಇಲ್ಲಿ ಪೂಜಿಸಲಾಗುತ್ತದೆ. ವಿದ್ಯಾಶಂಕರ ದೇಗುಲದ ವಾಸ್ತುಶಿಲ್ಪ ರಚನೆಯಲ್ಲಿ ಹೊಯ್ಸಳ ವಾಸ್ತುಶಿಲ್ಪವನ್ನು ಹೋಲುತ್ತಿದೆ ಎನಿಸಿದರೂ ಇದು ಸಾಕಷ್ಟು ಭಿನ್ನವಾಗಿದೆ. 2 ತುದಿಗಳಲ್ಲಿ ವೃತ್ತಾಕಾರಗಳನ್ನು ಮಧ್ಯದಲ್ಲಿ 2 ರೇಖೆಗಳ ಮೂಲಕ ಸೇರಿಸಲ್ಪಟ್ಟಂತೆ ಗೋಚರವಾಗುವ ದೇಗುಲ ಆದಿಸ್ಥಾನದಲ್ಲಿ ಛಾವಣಿ ಮತ್ತು ಗೋಪುರಗಳಲ್ಲಿ ವಿವಿಧ ಪದರಗಳುಳ್ಳ ಅಂಚನ್ನು ಹೊಂದಿದೆ. ಆದಿಸ್ಥಾನದಿಂದ ಗೋಡೆಯನ್ನು ಸಂಪರ್ಕಿಸುವ ಭಾಗದ ಮಧ್ಯದಲ್ಲಿ ಅಲಂಕಾರಿಕ ಕೆತ್ತನೆಗಳಿವೆ. ಗೋಡೆಯುದ್ದಕ್ಕೂ ಮಿನಿಯೇಚರ್ ಮಾದರಿಯ ಕಂಬಗಳು ಹಾಗೂ ಸುಂದರ ಶಿಲ್ಪ ಕಲಾಕೃತಿಗಳ ಕೆತ್ತನೆಯನ್ನು ಕಾಣಬಹುದು. ಇದು ಪ್ರಸಿದ್ಧ ವಿದ್ಯಾತೀರ್ಥ ಲಿಂಗವನ್ನು ಹೊಂದಿದೆ ಮತ್ತು ಇದು ಗುರು ವಿದ್ಯಾಶಂಕರರ ಸ್ಮರಣೆಗಾಗಿ ನಿರ್ಮಿಸಲಾದ ದೇವಾಲಯವಾಗಿದೆ. ಈ ದೇವಾಲಯವನ್ನು 14ನೇ ಶತಮಾನದಲ್ಲಿ ವಿಜಯನಗರ ಅರಸರ ಸಹಾಯದಿಂದ ನಿರ್ಮಿಸಲಾಯಿತು. ಈ ದೇವಾಲಯವು 12 ಸ್ತಂಭಗಳನ್ನು ಹೊಂದಿದೆ. ಇವುಗಳನ್ನು ರಾಶಿ ಸ್ತಂಭಗಳು ಅಥವಾ ರಾಶಿಚಕ್ರದ ಕಂಬಗಳು ಎಂದು ಕರೆಯಲಾಗುತ್ತದೆ. ಎಲ್ಲ 12 ರಾಶಿಚಕ್ರ ಚಿಹ್ನೆಗಳನ್ನು ಕಂಬಗಳ ಮೇಲೆ ಕೆತ್ತಲಾಗಿದೆ. ಅದರ ವಿನ್ಯಾಸವು ಕೆಲವು ಖಗೋಳ ಪರಿಕಲ್ಪನೆಗಳನ್ನು ಹೊಂದಿದೆ. ಶಂಕರ ಜಯಂತಿಯನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಛಾವಣಿಯ ಮೇಲ್ಭಾಗದಲ್ಲಿ ಎಂದರೆ ಗೋಪುರದ ಮಾದರಿಯಲ್ಲಿ ಕೆಳಭಾಗದ ಮಾದರಿಯನ್ನೇ ಹೋಲುವ ಆದರೆ ಗಾತ್ರದಲ್ಲಿ ಚಿಕ್ಕದಾಗಿರುವ 2 ಹಂತದ ಕಟ್ಟಡಗಳಿವೆ. ಅದರ ಮೇಲೆ ಕಲಶವಿದೆ. ಉಳಿದ ದೇಗುಲಗಳಲ್ಲಿ ಕಾಣಸಿಗುವ ಗೋಪುರದ ಮಾದರಿಗಳಿಗಿಂತ ಇದು ರಚನೆಯಲ್ಲಿ ಭಿನ್ನವಾಗಿದೆ. ಉಳಿದ ದೇಗುಲಗಳಲ್ಲಿ ಗೋಪುರಗಳು ಪಿರಮಿಡ್ ಆಕೃತಿಯಲ್ಲಿ ಸಾಮಾನ್ಯವಾಗಿರುತ್ತದೆ. ಆದರೆ ಇಲ್ಲಿ ಗೋಪುರ ದೇಗುಲದ ಒಂದು ತುದಿಯನ್ನು ಮಾತ್ರ ಅಲಂಕರಿಸಿದೆ. ಗೋಪುರ ಬಹುಮಹಡಿ ಕಟ್ಟಡದ ಮಿನಿಯೇಚರ್ ಎಂಬಂತೆ ಭಾಸವಾಗುತ್ತದೆ. ದೇಗುಲದ ಅಂತರಾಳವನ್ನು ತಲುಪಲು ಹಲವು ದಿಕ್ಕುಗಳಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಆದರೆ ವಿಜಯನಗರದ ಕಾಲದಲ್ಲಿ ರಚಿತವಾಗಿರಬಹುದೆಂದು ಹೇಳಿದರೂ ಅಲ್ಲಿಯ ರೀತಿಯಲ್ಲಿ ಇಲ್ಲಿ ಮುಖಮಂಟಪಗಳಿಲ್ಲ. ಶೃಂಗೇರಿ ಸಮೀಪದ ಇನ್ನೊಂದು ಪ್ರಸಿದ್ಧ ದೇಗುಲವೆಂದರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲ. ಶೃಂಗೇರಿ ಶಾರದಾಂಬೆಯ ದೇಗುಲ ಪ್ರತಿಷ್ಠಾಪನೆಯ ಸಮಯದಲ್ಲಿಯೇ ಎಂದರೆ 8ನೇ ಶತಮಾನದಲ್ಲಿ 2 ದೇಗುಲಗಳನ್ನು ಜೊತೆಯಾಗಿಯೇ ಪ್ರತಿಷ್ಠಾಪಿಸಲಾಯಿತು. ಹೊರನಾಡು ಚಿಕ್ಕಮಗಳೂರಿನಿಂದ 100 ಕಿಮೀ ದೂರವಿದೆ. ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ ಕಾಡುಗಳ ನಡುವೆ ಪ್ರಕೃತಿಯ ನಡುವಲ್ಲಿ ಇರುವ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲ ಭದ್ರಾ ನದಿಯ ದಂಡೆಯ ಮೇಲೆ ಇದೆ. ಅನೇಕ ದೇವಾಲಯಗಳು ಮತ್ತು ಮಠಗಳಿಂದಾಗಿ ಶೃಂಗೇರಿಯು ಕಲಿಕಾ ಕೇಂದ್ರವಾಗಿ ಹೆಸರುವಾಸಿಯಾಗಿದೆ. ವೈದಿಕ ತತ್ವವನ್ನು ಕಲಿಯಲು ಅನೇಕ ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಾರೆ. ಶೃಂಗೇರಿಯಲ್ಲಿ ವಸತಿಗಾಗಿ ವಿವಿಧ ಆಯ್ಕೆಗಳು ಲಭ್ಯವಿದೆ. ಈ ಮಠದಲ್ಲಿ ಸ್ಮಾರ್ತ ಸಂಪ್ರದಾಯವನ್ನು ಪಾಲಿಸಲಾಗುತ್ತದೆ. ಶೃಂಗೇರಿ ಪಂಚಾಂಗವು ಸಾಕಷ್ಟು ಪ್ರಸಿದ್ಧಿ ಹೊಂದಿದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.